ಧರ್ಮಸ್ಥಳ ಕೇಸ್ ಧರ್ಮಸ್ಥಳ ತಲೆಬುರುಡೆ ಪ್ರಕರಣ ಈಗ ಮತ್ತೊಂದು ತಿರುವನ್ನ ತೆಗೆದುಕೊಂಡಿದೆ. ಈಗ ಎಸ್ಐಟಿ ತಂಡ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಳ್ತಿದೆ. ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕ್ತಿದೆ ಮೊಹಂತಿ ಪಡೆ. ಯಾವುದ್ರ ಬಗ್ಗೆ ಎಲ್ಲಿಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಿದೆ ಮೊಹಂತಿ ಪಡೆ. ಬಂಗ್ಲೆ ಗುಡ್ಡದ ರಹಸ್ಯ ಭೇದಿಸಲು ಮುಂದಾದ ಎಸ್ಐಟಿ ತಂಡ. ಆ ಬಂಗ್ಲೆ ಗುಡ್ಡ ಎಲ್ಲಿದೆ, ಹೇಗಿದೆ, ಅಲ್ಲಿ ಏನು ರಹಸ್ಯ ಅಡಗಿದೆ, ಇದನ್ನ ಮೊಹಂತಿ ಅವರ ಪಡೆ ಈಗ ಭೇದಿಸಲಿದೆ. ಅದಕ್ಕಾಗಿ ಒಂದು ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗ್ತಾ ಇದೆ. ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟ ಮೊಹಂತಿ ಅವರು. ತನಿಖೆ ಚುರುಕುಗೊಳಿಸಿದ ಎಸ್ಐಟಿ ತಂಡ. ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವರ ಒಂದು ವೈರಲ್ ಆದಂತ ಒಂದು ಸ್ಟೇಟ್ಮೆಂಟ್ ಈಗ ಹೊರಬಂದಿದೆ. ಅಲ್ಲಿ ರಾಶಿ ರಾಶಿ ಕಳೆಬರಹ ಇದೆ ಅಂತ ಹೇಳಿ ವಿಠಲ್ ಗೌಡ ಅವರು ಹೇಳಿದ್ದಾರೆ. ಮೊಹಂತಿ ಸಭೆಯಲ್ಲಿ ವಿಠಲ್ ಗೌಡನ ಹೇಳಿಕೆ ಬಗ್ಗೆ ತೀವ್ರವಾದಂತಹ ಚರ್ಚೆಯಾಗ್ತಾ ಇದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮಹತ್ವದ ಚರ್ಚೆ ಮಾಡುತ್ತಿರುವ ಮೊಹಂತಿ ಅವರು ಇಂದು ಬೆಳಗ್ಗೆಯಿಂದಲೂ ಸಭೆ ನಡೆಸುತ್ತಿರುವ ಎಸ್ಐಟಿ ಮುಖ್ಯಸ್ಥರು ಅಧಿಕಾರಿಗಳಿಗೆ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಮೊಹಂತಿ ಅವರು. ನೋಡಿ, ಒಂದು ವಿಠಲ್ ಗೌಡ ಅವರು ಸೌಜನ್ಯ ಅವರ ಮಾವ ಈಗ ಒಂದು ವೈರಲ್ ಆದಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನು ಬಂಗ್ಲೆ ಗುಡ್ಡ ಏನಿದೆ, ಆ ಬಂಗ್ಲೆ ಬೆಟ್ಟ ಏನಿದೆ, ಅಲ್ಲಿ ಸಾಕಷ್ಟು ಕಳೆ ಬರಹಗಳಿದೆ ಅಂತ ಹೇಳಿ ಒಂದು ವೈರಲ್ ಆದಂತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಆ ರಾಶಿ ರಾಶಿ ಕಳೆ ಬರಹವನ್ನ ವಿಠಲ್ ಗೌಡ ಅವರು ನೋಡಿದ್ದು, ಹಾಗೆ ಒಂದೆರಡು ಬಾರಿ ಮಹಾಜರ್ಗೆ ಕರ್ಕೊಂಡು ಹೋದಾಗ ಸೊ ಅಲ್ಲಿ ಎಲ್ರಿಗೂ ಕೂಡ ಅದು ಕಾಣಿಸಿದೆ. ಅಲ್ಲಿ ಒಂದು ಚಿಕ್ಕ ಮಗುವಿನ ಎಲುಬಿನ ಮೂಳೆ ಕೂಡ ಇತ್ತು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಯಾವುದೇ ಟೈಮ್ನಲ್ಲಿ ವಿಚಾರಣೆಗೆ ಕರೆದ್ರು ನಾವು ಹಾಜರಾಗ್ತೀವಿ, ನಾವು ಏನು ಸತ್ಯ ಇದೆ ಅದನ್ನ ಹೇಳ್ತೀವಿ ಅಂತ ಹೇಳಿ ವಿಠಲ್ ಗೌಡ ಅವರು ಒಂದು ವೈರಲ್ ಆದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಸೌಜನ್ಯ ಅವರ ಮಾವ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹಾಗಾದ್ರೆ ಬಂಗ್ಲೆ ಗುಡ್ಡದಲ್ಲಿ ಕಳೆಬರಹಗಳಿದ್ಯಾ, ರಾಶಿ ರಾಶಿ ಮೂಳೆಗಳು ಅಲ್ಲಿದ್ಯಾ, ರಾಶಿ ರಾಶಿಯಾದ ತಲೆ ಬುರುಡೆಗಳು ಅಲ್ಲಿದ್ಯಾ, ಇದನ್ನ ಮಹಾಜರ್ ಮಾಡಕ್ ಹೋದಾಗ ಅಂದ್ರೆ ಏನು ಪೊಲೀಸರ ತಂಡ ಎಲ್ಲ ಏನಿದೆ, ವಿಠಲ್ ಗೌಡ ಅವರ ಒಂದು ಸ್ಟೇಟ್ಮೆಂಟ್ ಏನಿದೆ, ಇದರಿಂದಾಗಿ ಅವರನ್ನ ಮಹಾಜರ್ ಮಾಡೋದಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಈಗಾಗಲೇ ಒಂದು 5 ತಲೆಬುರುಡೆಗಳು ಕಾಣಿಸಿದ್ವು, ಎಲುಬುಗಳು ಕಾಣಿಸಿದ್ವು. ಅದರಲ್ಲಿ ಒಂದು ಚಿಕ್ಕ ಮಗುವಿನ ಎಲುಬಿನ ಮೂಳೆ ಇತ್ತು, ಮತ್ತೆ ಮಾಟ ಮಂತ್ರ ಮಾಡಕ್ಕೆ ಬಳಸಿರುವಂತಹ ವಸ್ತುಗಳಿದ್ವು ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮಗೆ ಯಾವುದೇ ಟೈಮ್ನಲ್ಲಿ ವಿಚಾರಣೆಗೆ ಕರೆದ್ರು ನಾವು ಬರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಏನು ಚಿನ್ನಯ್ಯ ಇದ್ರು ಅವರಾಗಿರ್ಬೋದು, ಹಾಗೆ ಯಾರ್ಯಾರು ದೂರುದಾರರು ಬಂದಿದ್ರು ಅವರು ಕೂಡ ಸತ್ಯವನ್ನ ಹೇಳಿದ್ದಾರೆ. ಚಿನ್ನಯ್ಯನ ಮಾತುಗಳು ಈಗ ನಿಜವಾಗ್ತಿದೆ ಅಂತ ಹೇಳಿ ವಿಠಲ್ ಗೌಡ ಅವರು ಹೇಳಿದ್ದಾರೆ. ವಿಠಲ್ ಗೌಡ ಅವರು ಬೇರೆ ಯಾರು ಅಲ್ಲ, ಸೌಜನ್ಯ ಅವರ ಮಾವ. ಸೌಜನ್ಯ ಅವರ ಮಾವ ಏನು ಬಂಗ್ಲೆ ಗುಡ್ಡದ ಒಂದು ರಹಸ್ಯವನ್ನ ಬಯಲಿಗೆ ಎಳೆದಿರುವಂತದ್ದು. ಬಂಗ್ಲೆ ಗುಡ್ಡದ ರಹಸ್ಯ ಏನು ಹೊರಗಡೆ ಬಂದಿದೆ ಅದನ್ನ ಈಗ ಭೇದಿಸಲು ಎಸ್ಐಟಿ ತಂಡ ರೆಡಿ ಆಗ್ತಿದೆ. ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಳ್ತಿದ್ದಾರೆ. ಏನು ನೇತ್ರಾವತಿಯ ನದಿಯ ದಡದಲ್ಲಿ ಸ್ನಾನಘಟ್ಟದಲ್ಲಿ ಒಂದಷ್ಟು ಗುಂಡಿಗಳನ್ನ ಮಾಡಿ ಎಸ್ಐಟಿ ತಂಡ ಏನು ಮಾಸ್ಕ್ ಮ್ಯಾನ್ 11 ಸ್ಥಳಗಳನ್ನ ಸೂಚಿಸಿದ್ರು, ಅಷ್ಟು ಸ್ಥಳಗಳನ್ನ ಅಗದು ಅಲ್ಲಿ ಕೊನೆಯಲ್ಲಿ ಒಂದು 6ನೇ ಪಾಯಿಂಟ್ನಲ್ಲಿ ಒಂದು ಕಳೆಬರಹ ಸಿಕ್ಕಿತ್ತು. ಈಗ ಬಂಗ್ಲೆ ಗುಡ್ಡದ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಡ್ತಿದ್ದಾರೆ ಎಸ್ಐಟಿ ತಂಡ. ಚಿನ್ನಯ್ಯ ಹೇಳಿದ ಕಡೆ ಎಲ್ಲ ಬರೋಬ್ಬರಿ 16 ಸ್ಥಳಗಳಲ್ಲಿ ಸಂಶೋಧನೆಯನ್ನ ಮಾಡಿದ್ರು ಎಸ್ಐಟಿ ತಂಡ. ಏನು ಸ್ನಾನಘಟ್ಟವನ್ನ ಬಿಟ್ಟು ಬಾಹುಬಲಿ ಬೆಟ್ಟದಲ್ಲೂ ಕೂಡ ತನಿಖೆಯನ್ನ ಮಾಡಿದ್ರು. ಆದ್ರೆ ಅಲ್ಲಿ ಏನೂ ಸಿಕ್ಕಿರ್ಲಿಲ್ಲ. ಬಟ್ ಬಂಗ್ಲೆ ಗುಡ್ಡದಲ್ಲಿ ಏನಾದ್ರೂ ಸಿಗಬಹುದಾ
ಅಂತ ಹೇಳಿ ಈಗ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಳ್ತಿದ್ದಾರೆ SIT ತಂಡ. ಮೊಹಂತಿ ಅವರ ಪಡೆ ಈಗ ರೆಡಿ ಆಗ್ತಿರುವಂತದ್ದು. ಹಾಗೆ ಅಧಿಕಾರಿಗಳಿಗೆ ಒಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಇಲ್ಲೆಲ್ಲ ಸಿಕ್ಕಲಿಲ್ಲ, ಆದ್ರೆ ಬಂಗ್ಲೆಗುಡ್ಡದಲ್ಲಿ ಸಿಗುತ್ತಾ ಕಳೆ ಬರಹಗಳು? ಏನು ಮಹಾಜರಿಗೆ ಹೋದಾಗ್ಲೇನೆ ಸಾಕಷ್ಟು ಕಳೆ ಬರಹಗಳು ಸಿಕ್ತಿದೆ ಅಂತ ಹೇಳಿ ಸೌಜನ್ಯ ಅವರ ಮಾವ ವಿಠಲ್ ಗೌಡ ಅವರು ಹೇಳಿದ್ದಾರೆ. ಹಾಗಾದ್ರೆ ಈ ಹೇಳಿಕೆ ನಿಜನಾ? ಇದಕ್ಕೂ ಕೂಡ SIT ತಂಡ ಎಲ್ಲೂ ಕೂಡ ಕ್ಲಿಯರ್ ಆಗಿ ಏನು ಹೇಳಿಲ್ಲ. ಬಟ್ ಆದ್ರೆ ವಿಠಲ್ ಗೌಡ ಅವರು ಎಲ್ಲಾ ಕಡೆ ಹೇಳ್ತಿದ್ದಾರೆ. ವಿಠಲ್ ಗೌಡ ಅವರ ಈ ಒಂದು ಸ್ಟೇಟ್ಮೆಂಟ್ ಈಗ ಎಲ್ಲಾ ಕಡೆ ಒಂದು ದೊಡ್ಡದ ಅಂತ ಒಂದು ವಿಚಾರವಾಗಿದೆ. ಎಲ್ಲರೂ ಕೂಡ ಇದ್ರ ಬಗ್ಗೆ ಒಂದು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದ್ಯಾ ಅಲ್ಲಿ ಬಂಗ್ಲೆಗುಡ್ಡದಲ್ಲಿ ಇಲ್ಲೆಲ್ಲೂ ಸಿಗದೆ ಇರೋ ಕಳೆ ಬರಹಗಳು ಬಂಗ್ಲೆಗುಡ್ಡದಲ್ಲಿ ಇದ್ಯಾ? ಅಲ್ಲಿ ಕಳೆ ಬರಹಗಳು ಸಿಗುತ್ತಾ? ಅಲ್ಲಿ ರಾಶಿ ರಾಶಿ ಹೆಣಗಳನ್ನ ಹೂತಿಟ್ಟಿದ್ರಾ? ಈ ಒಂದು ಪ್ರಕರಣ ಇನ್ನೆತ್ತ ಸಾಗಬಹುದು? ಇದೊಂದು ಬಿಗ್ ಟ್ವಿಸ್ಟ್ ಆಗಿದೆ ಈಗ ಬಂಗ್ಲೆಗುಡ್ಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.